ನೋಡು, ಚಿರತೆನೆ ಹಿಂದಕ್ಕೆ ಹಾಕ್ತಾನೆ. ಧೈರ್ಯ ಅಂತ ನಿಂತ್ರೆ ಹುಲಿನ ಎದುರು ನಿಲ್ಲಿಸ್ತಾನೆ. ನಕಲಿ ಅಲ್ಲ, ಅಸಲಿ ಹೆಸರು. ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೋಸ ಮಾಡಿದ್ರಾ ಎಂದು ಸಾರ್ವಜನಿಕರಲ್ಲಿ ಅನುಮಾನದ ಪ್ರಶ್ನೆ ಕಾಡುವಂತೆ ಆಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಶಾಸಕರಾದ ರಾಮಲಿಂಗಾರೆಡ್ಡಿ ಅವರು ಪಕ್ಷದಲ್ಲಿ 8 ಬಾರಿ ಗೆದ್ದು ಆಯ್ಕೆಯಾಗಿ ಹಿರಿಯ ಶಾಸಕರಾಗಿದ್ದಾರೆ. ಅವರಿಗೆ ನಾನು ಮುಖ್ಯಮಂತ್ರಿಯಾದಾಗ ಸೂಕ್ತವಾದಂಥ ಸ್ಥಾನಮಾನ ಕೊಡುತ್ತೇನೆ ಅಂತ ಹೇಳಿದ್ದ ಇದೇ ಡಿಕೆ ಶಿವಕುಮಾರ್ ಅವರು ಈಗ ಬೇರೆ ಸ್ಥಾನವನ್ನ ಕೊಟ್ಟಿದ್ದಾರೆ. ಹೀಗೆಯೇ ಅಥಣಿ ಶಾಸಕರಾದ ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಮೋಸ ಮಾಡ್ತಾರೋ ಏನೋ ಎಂಬಂತೆ ಮೇಲ್ನೋಟಕ್ಕೆ ಅನುಮಾನ ಕಾಡುತ್ತಿರುವುದು ಅಥಣಿ ಮತಕ್ಷೇತ್ರದ ಮತದಾರರಿಗೆ. ಅಭಿಮಾನಿ ಶಾಸಕರು, ನಮ್ಮ ಶಾಸಕರಾದ ಸೋಲಿಲ್ಲದ ಸರದಾರ, ರೈತನ ಮಗ, ಮನೆಯ ಮಗ, ಅಭಿಮಾನಿ ಶಾಸಕ, ಮನೆದೇವರ ಮಗ, ನಮ್ಮ ಕ್ಷೇತ್ರದ ಮನೆಯ ಮಗ, ಹೀಗೆ ಹಲವಾರು ಹೆಸರುಗಳನ್ನು ಪಡೆದುಕೊಂಡ ಲಕ್ಷ್ಮಣ್ ಸವದಿಯವರಿಗೆ ಅಥಣಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಶಕ್ತಿ ಇದೆ, ತಮ್ಮದೇ ಆದಂಥ ಒಂದು ಛಾಪು ಮೂಡಿಸಿಕೊಂಡಿದ್ದಾರೆ. ಇವರ ಶಕ್ತಿ ಏನು ಇದೆ ಅಂತ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ನೋಡಿಕೊಳ್ಳುವುದೇನು ಹೊಸದಲ್ಲ. ಯಾವ ಕ್ಷೇತ್ರದಲ್ಲಿ ಇವರು ಪಾದ ಇಡ್ತಾರೋ ಆ ಕ್ಷೇತ್ರದಲ್ಲಿ ಯಾರೇ ಚುನಾವಣೆಗೆ ನಿಂತರೂ ಕೂಡ ಗೆದ್ದು ಆಯ್ಕೆಯಾಗಿ ಬರುವುದು ಖಚಿತ. ಈ ಮಾತು ಸುಳ್ಳಲ್ಲ ಎಂಬುದು ಸ್ಥಳೀಯರ ಜನರ ಮಾತಾಗಿದೆ. ಹಾಗಿದ್ರೆ ಬನ್ನಿ, ಶಾಸಕ ಲಕ್ಷ್ಮಣ್ ಸವದಿಯವರ ಹಾದಿಯನ್ನ ಒಂದು ಬಾರಿ ಹಿಂದೆ ತಿರುಗಿ ನೋಡಿಕೊಳ್ಳೋಣ. ಬಿಜೆಪಿ ಪಕ್ಷದಲ್ಲಿ ಲಕ್ಷ್ಮಣ್ ಸವದಿ ಅವರು ಉಪಮುಖ್ಯಮಂತ್ರಿಯಾಗಿ ಚುನಾವಣೆ ಸಮಯದಲ್ಲಿ ಉತ್ತರ ಕರ್ನಾಟಕ ಭಾಗದ 20 ಕ್ಷೇತ್ರವನ್ನ ಗೆದ್ದು ಆಯ್ಕೆ ಮಾಡಿಕೊಂಡು ಬನ್ನಿ ಎಂದು ರಾಜ್ಯ ಮತ್ತು ಕೇಂದ್ರದ ನಾಯಕರು ಹೇಳಿದರು. ಅದರಂತೆಯೇ ಇವರು ಕೂಡ 20 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳಲ್ಲಿ ಇವರ ಶಕ್ತಿ, ಚಾಣಾಕ್ಷತನ, ಇವರ ಹೆಸರಿನಲ್ಲಿ ಶಾಸಕರನ್ನ ಗೆದ್ದು ವಿಧಾನಸೌಧಕ್ಕೆ ಕರೆದುಕೊಂಡು ಹೋದ ಉದಾಹರಣೆಗಳು ಸಾಕಷ್ಟಿವೆ. ಇದು ಎಲ್ರಿಗೂ ಗೊತ್ತಿದ್ದ ಸಂಗತಿ, ಇದೇನೂ ಸುಳ್ಳಲ್ಲ. ಅದರಂತೆಯೇ ಪಕ್ಷದಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಸೇವೆಯನ್ನ ಸಲ್ಲಿಸಿ ತಮ್ಮ ಸೇವೆಯನ್ನ ಗುರುತಿಸಿಕೊಂಡು ಸಮಯ ಬಂದಾಗ ತಮ್ಮ ಸ್ಥಾನಮಾನವನ್ನು ಕೂಡ ಬಿಟ್ಟುಕೊಟ್ಟವರು. ಇದನ್ನು ನೋಡಿದ್ರೆ ಇವರನ್ನ ಕರ್ಣದಾತ ಅಂದರೂ ಕೂಡ ತಪ್ಪಲ್ಲ ಬಿಡಿ ಸ್ವಾಮಿ. ಹಾಗೆಯೇ ಬಿಜೆಪಿ ಪಕ್ಷದಲ್ಲಿ ಒಂದು ಬಾರಿ ಇವರ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಬಿಜೆಪಿ ಪಕ್ಷವನ್ನು ಬಿಟ್ಟು ಸ್ವತಂತ್ರವಾಗಿ ಚುನಾವಣೆಗೆ ಸಿದ್ಧತೆ ನಡೆಸಿದಾಗ ತಮ್ಮ ಮತಕ್ಷೇತ್ರದಲ್ಲಿ ನಮ್ಮ ಲಕ್ಷ್ಮಣ್ ಸವದಿಯವರು ನಾನು ಕಾಂಗ್ರೆಸ್ ಮನೆಗೆ ಬರುತ್ತೇನೆ ಅಂತ ಯಾವ ಕಾಂಗ್ರೆಸ್ ಮುಖಂಡರಿಗೂ ಹೇಳಿಕೊಂಡಿರಲಿಲ್ಲ. ನನ್ನನ್ನು ಕರೆದುಕೊಳ್ಳಿ ಅಂತಲೂ ಕೂಡ ಯಾರಿಗೂ ಹೇಳಿರಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಡಿಕೆ ಶಿವಕುಮಾರ್ ನಮ್ಮ ಅಥಣಿ ಮತಕ್ಷೇತ್ರಕ್ಕೆ ನಮ್ಮ ಅಭಿಮಾನಿ ಶಾಸಕರ ಮನೆಗೆ ಬಂದು ಗೌರವದಿಂದ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಕೇಳಿಕೊಂಡಿದ್ರು. ಆ ಸಮಯದಲ್ಲಿ ನಮ್ಮ ಗೌರವ ಶಾಸಕರು ನನ್ನ ಅಥಣಿ ಮತಕ್ಷೇತ್ರದ ಜನರನ್ನು, ಸಾರ್ವಜನಿಕರನ್ನು, ಮತದಾರರನ್ನು ಕೇಳಿಕೊಂಡು ನಿಮ್ಮ ಪಕ್ಷಕ್ಕೆ ನಾನು ಬರಬೇಕಾ ಬೇಡವಾ ಅಂತ ನಿರ್ಧಾರ ಮಾಡಿ ತಿಳಿಸ್ತೇನೆ ಅಂತ ಹೇಳಿದರು. ನಮ್ಮ ತಾಲೂಕಿನಲ್ಲಿ ನಾವೇ ಎಲ್ಲರೂ ಸೇರಿಕೊಂಡು ನಮ್ಮ ನಾಯಕರಾದ ಲಕ್ಷ್ಮಣ್ ಸವದಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಹೋದ್ರೆ ಆನೆ ಬಲ ಬಂದಂತಾಗುತ್ತೆ ಅಂತ ಹೇಳಿದ್ವಿ. ಆ ಸಮಯದಲ್ಲಿ ನೋಡಿಕೊಳ್ಳೋಣ ಅಂತ ಮಾತನಾಡಿದ್ರು. ನಿಮ್ಮ ಒತ್ತಾಯದಿಂದ ಹಲವಾರು ಕಾಂಗ್ರೆಸ್ ಶಾಸಕರು ನಮ್ಮ ಸವದಿಯವರಿಗೆ ನೀವು ಬಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಒಂದು ಮ್ಯಾಜಿಕ್ ಆಗುತ್ತೆ, ಬನ್ನಿ ಸರ್ ಅಂದಾಗ ಎಲ್ಲ ಶಾಸಕರು ಕೂಡ ಸವದಿಯವರೇ ನಿಮಗೆ ಕೇಳಿಕೊಳ್ಳುತ್ತಿದ್ದಾರೆ, ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಇದೇ ಡಿಕೆ ಶಿವಕುಮಾರ್ ಅವರು ಮತ್ತೊಂದು ಬಾರಿ ನಮ್ಮ ಸವದಿಯವರ ಮನೆಗೆ ಬಂದು ಕೇಳಿಕೊಂಡಾಗ ಅವರಿಗೆ ಬರುತ್ತೇನೆ ಅಂತ ಮಾತು ನೀಡಿದ್ರು. ಬಳಿಕ ಯಾವ ಮಂತ್ರಿ ಸ್ಥಾನಗಳಿಗೂ ಕೂಡ ಅವರು ಆಸೆ ಪಟ್ಟವರಲ್ಲ. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನ ನೀಡ್ತೇವೆ, ನೀವು ಬಿಜೆಪಿ ಪಕ್ಷದಲ್ಲಿ ಹಲವಾರು ಮಂತ್ರಿ ಸ್ಥಾನಗಳನ್ನು ಪಡೆದುಕೊಂಡವರು, ಉಪಮುಖ್ಯಮಂತ್ರಿಯಾಗಿದ್ದವರು, ಹಲವಾರು ಕ್ಷೇತ್ರಗಳಲ್ಲಿ ಶಾಸಕರನ್ನ ಆಯ್ಕೆ ಮಾಡಿಕೊಟ್ಟವರು, ಹೀಗಾಗಿ ನಿಮ್ಮಂಥವರಿಗೆ ನಾವು ಸೂಕ್ತವಾದಂಥ ಹುದ್ದೆ ಕೊಡಲಿಲ್ಲ ಎಂದರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ, ಹೀಗಾಗಿ ಖಂಡಿತ ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡುತ್ತೇವೆ ಅಂತ ಡಿಕೆ ಶಿವಕುಮಾರ್ ಅವರು ಮಾತು ನೀಡಿದ್ರು. ತಮ್ಮ ಪಕ್ಷಕ್ಕೆ ಬರಮಾಡಿಕೊಂಡಿದ್ರು. ಚುನಾವಣೆಯಲ್ಲಿ ಸರ್ಕಾರ ಹಲವಾರು ರಣತಂತ್ರಗಳನ್ನು ರೂಪಿಸಿಕೊಂಡು ಯಾರಿಗೂ ಕೂಡ ಜಗ್ಗದೆ ಬಗ್ಗದೆ ಅಥಣಿ ಮತಕ್ಷೇತ್ರದ ಮತದಾರರು ಸವದಿಯವರನ್ನ ಆಯ್ಕೆ ಮಾಡಿ ಕಾಂಗ್ರೆಸ್ ಮನೆಗೆ ಕಳುಹಿಸಿಕೊಟ್ಟಿರ್ತಾರೆ. ಈ ಮಾತು ರಾಜ್ಯದ ಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಅವರಿಗೆ ನೆನಪಿಗೆ ಬಂದ್ರೆ ಸಾಕು.
ಆದರೂ ಕೂಡ ಈಗ ನಮಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅನುಮಾನ ಕಾಣ್ತಾ ಇದೆ ಎಂದರೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ನಿಮಗೆ ಒಳ್ಳೆ ಸ್ಥಾನಮಾನವನ್ನ ಕೊಡುತ್ತೇವೆ ಅಂತ ಸಭೆಯಲ್ಲಿ ಭೇಟಿ ನೀಡಿದಾಗ ನೀವು ಹೇಳಿದ್ರಿ, ಭರವಸೆ ನೀಡಿದ್ರಿ. ಆದರೆ ಅದೇ ಈಗ ನೀವು ಮುಖ್ಯಮಂತ್ರಿ ಆದಾಗ ಅವರಿಗೆ ಬೇಕಾದ ಸ್ಥಾನಮಾನವನ್ನ ನೀವು ನೀಡದಿದ್ದಾಗ ರಾಮಲಿಂಗಾರೆಡ್ಡಿಯವರು ಬೇಸರಗೊಂಡು ರಾಜೀನಾಮೆ ನೀಡುವಂಥ ಸನ್ನಿವೇಶ ಕೂಡ ಸೃಷ್ಟಿಯಾಗಿತ್ತು. ಅವರಿಗೆ ನೀವು ಹೀಗೆ ಮಾಡಿದ್ದೀರಾ ಅಂದಮೇಲೆ ಇನ್ನು ನಮ್ಮ ಅಭಿಮಾನಿ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಹೀಗೆ ಮಾಡಬಹುದು ಏನೋ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಅನುಮಾನ ಕಾಡುತ್ತಿದೆ. ಇದು ಹೀಗೆ ಆದರೆ ಮುಂಬರುವ 2028ರ ಚುನಾವಣೆಯಲ್ಲಿ ನಮ್ಮ ಶಾಸಕ ಲಕ್ಷ್ಮಣ್ ಸವದಿ ಅವರ ಶಕ್ತಿ ಏನು, ಅವರು ಮನಸ್ಸು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನಿಮಗೆ ತೋರಿಸಿ ಕೊಡೋದಂತೂ ಖಚಿತ. ಸದ್ಯಕ್ಕೆ ಈಗ ಕಾದು ನೋಡೋಣ, ಯಾಕಂದ್ರೆ ಇನ್ನೂ ಕೂಡ ಸಮಯ ಇದೆ. 2ನೇ ಪಟ್ಟಿಯಲ್ಲಾದರೂ ಸೂಕ್ತವಾದಂಥ ಸ್ಥಾನಮಾನ ಕೊಡುತ್ತಾರೆ ಎಂಬಂಥ ವಿಶ್ವಾಸ ನಮಗಿದೆ. ಕಾಯೋಣ. ಅಥಣಿ ಮತಕ್ಷೇತ್ರದ ಜನರು ಈ ರೀತಿ ಮಾತನಾಡೋದು ಸಹಜವಾಗಿದೆ. ಹಾಗಂತ ಡಿ ಕೆ ಶಿವಕುಮಾರ್ ಅವರು ತಮ್ಮ ಚಾಣಾಕ್ಷತನದಿಂದ ಎಲ್ಲಾದರೂ ತೋರಿಸ್ಕೊಟ್ರೆ ಏನಂದ್ರೆ ಇದೇ 2026ರಲ್ಲಿ ನಮ್ಮ ಲಕ್ಷ್ಮಣ್ ಸವದಿಯವರಿಗೆ ಒಳ್ಳೆ ಸ್ಥಾನಮಾನವೇ ಸಿಗಬೇಕು. ಒಂದು ವೇಳೆ ಕಾಣದ ಕೈಗಳ ಮಾತನ್ನ ಕೇಳಿಕೊಂಡು 2028ರ ಚುನಾವಣೆ ಹತ್ತಿರ ಬಂದಾಗ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಣ ಎಂದು ಆ ಸಮಯದಲ್ಲಿ ಮಂತ್ರಿ ಸ್ಥಾನ ಕೊಡೋದಕ್ಕೇನಾದರೂ ಮುಂದೆ ಬಂದ್ರೆ ಅದಕ್ಕೆ ನಮ್ಮ ಒಪ್ಪಿಗೆ ಅಂತೂ ಇರೋದಿಲ್ಲ. ಈಗಾಗಲೇ ನಿಮ್ಮ ಕನಸನ್ನ ನನಸು ಮಾಡಿಕೊಂಡಿದ್ದೀರಿ. ಹಾಗೆ ಕೂಡ ಕೊಟ್ಟ ಮಾತಿನಂತೆ ರಾಜ್ಯದ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮಣ್ ಸವದಿ ಅವರಿಗೆ ಸೂಕ್ತವಾದಂಥ ಸ್ಥಾನಮಾನವನ್ನ ಈ ಸಮಯದಲ್ಲೇ ಕೊಡಬೇಕು. ಒಂದು ವೇಳೆ ಏನಾದರೂ ನೀವು ಲಕ್ಷ್ಮಣ್ ಸವದಿಯವರಿಗೆ ಸ್ಥಾನಮಾನ ನೀಡದೆ ಒಂದು ವೇಳೆ ಇದನ್ನ ದೆಹಲಿ ನಾಯಕರ ನೆಪ ಹೇಳಿಕೊಂಡು ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡೋದಕ್ಕೆ ಹಿಂದೇಟು ಹಾಕಿದ್ರೆ ನಿಮಗೆ ಸಮಯವೇ ತಕ್ಕ ಉತ್ತರ ನೀಡುತ್ತದೆ. ಇದು ಒಂದು ಎಚ್ಚರಿಕೆ ಗಂಟೆಯಾಗಿದೆ. ಇದು ಅಥಣಿ ಮತಕ್ಷೇತ್ರದ ಮತದಾರರ ಮಾತಾಗಿದೆ.